ಕಾಲ ಅಂತ ಮಾತಾಡ್ತಿದ್ವಲ್ಲ ಅದನ್ನ ಅಂದೊಂದಿತ್ತು ಕಾಲ ಅಂತ ಇವಾಗ ಅದು ನೋಡಿದಾಗೆಲ್ಲ ನಮ್ಗೆ ನೆನಪಾಗೋದು ಹೌದು ಗುರು ನಮ್ದು ಒಂದಿತ್ತು ಕಾಲ ಈಗ ಏನು ವಯಸ್ಸಾಗ್ಬಿಡ್ತೇನೆ ನಮ್ಗೆ ಏನಂಗ್ ಕೇಳ್ತಾ ಇದ್ದಾರೆ ಆಕ್ಚುಲಿ ದೊಡ್ಡ ಕ್ಯಾರೆಕ್ಟರ್ ಚಿಕ್ಕ ಕ್ಯಾರೆಕ್ಟರ್ ಆತರ ನಾನು ಯಾವತ್ತು ಹೇಳ್ಕೊಳ್ಳಲ್ಲ ಆಸೆನೂ ಪಟ್ಟಿಲ್ಲ ನನಗೆ ಕೊಟ್ಟಿರೋಂಥ ಕ್ಯಾರೆಕ್ಟರ್ನ ಅದ್ಭುತವಾಗಿ ಮಾಡಿದ್ದೀನಿ ಸಿನಿಮಾದಲ್ಲಿ ನನಗೆ ಅದ್ಭುತವಾದಂಥ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಕೀರ್ತಿ ಸರ್ ನಮ್ಮ ಪ್ರೊಡ್ಯೂಸರ್ ಅದಕ್ಕೆ ಒಳ್ಳೆ ರೀತಿನ ಕೊಟ್ಟಿದ್ದಾರೆ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಾನು ನಿಜ ಹೇಳಲ್ಲ ನನಗೆ ಯಾವುದೇ ಸಿನಿಮಾ ಬದಲು ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಓಡಾಡ್ತಾ ಇದ್ದೀನಿ ಹೊರತು ನನಗೆ ಕತೆ ಹೇಳಿ ಅದ್ರ ಮೇಲೆ ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕಪ್ಪ ಅಂತಾನೆ ನಮ್ಮಂತ ಎಲ್ಲ ಕಲಾವಿದರು ಓಡಾಡ್ತಾ ಇರೋದು ನನಗೆ ಆ ಥರದ್ದು ಒಂದು ಚಾನ್ಸ್ ದೊಡ್ಡ ಮನೇಲಿ ಸಿಗ್ತಾ ಇದೆ ಅಂತ ಗೊತ್ತಾದಾಗ ನಾನು ಕೇಳಕ್ಕೆ ಹೋಗ್ಲಿಲ್ಲ ಯಾವ ಕ್ಯಾರೆಕ್ಟರ್ ಆದ್ರೇನು ಭಿಕ್ಷುಕನ ಕ್ಯಾರೆಕ್ಟರ್ ಆದ್ರೂ ಸರಿ ಮನೆ ಕೆಲಸ ಫ್ರೆಂಡ್ ಕ್ಯಾರೆಕ್ಟರ್ ಆದ್ರೂ ಸರಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಆಸೆ ಆಗಿ ನಾನು ಏನು ಕೇಳಕ್ಕೆ ಹೋಗ್ಲಿಲ್ಲ ಬಂದ್ಮೇಲೆನೆ ಗೊತ್ತಾಗಿತ್ತು ನಂದು ಈ ತರ ಕ್ಯಾರೆಕ್ಟರ್ ಇದೆ ಸಣ್ಣ ಪುಟ್ಟದ್ದೇ ಸಿಕ್ಕಿದ್ರೆ ಸಾಕು ಅಂತ ಓಡಾಡ್ತಾ ಇರೋ ಹೊತ್ತಲ್ಲಿ ನಾನು ಯಾಕೆ ದೊಡ್ಡದಾಗಿ ಆಸೆ ಪಡ್ಲಿ ಅಂತ ಆತರ ಹೀರೋ ನಮ್ಮ ಮುಖ ನೀವೇ ಹೇಳಿ ಕರೆಕ್ಟ್ ಆಗಿ ನನ್ನ ಮುಖ ನೋಡ್ಬಿಟ್ಟು ಹೀರೋ ಆಗ್ಬೇಕು ಅಂತ ಅನ್ಸುತ್ತೆ ಕಾಮಿಡಿಯನ್ ಆಗೋ ನಿಲ್ಬೋದಲ್ಲ ಸೈಡ್ ಆಕ್ಟರ್ ಆಗೋ ನಿಲ್ಬೋದಲ್ಲ ಎಲ್ಲರೂ ಹೀರೋನೇ ಆಗ್ಬಿಟ್ರೆ ಮತ್ತೆ ನಮ್ಮ ಅಂತ ಕ್ಯಾರೆಕ್ಟರ್ ಮಾಡೋರು ಯಾರು ನಾವು ಫಸ್ಟ್ ನಮಗೆ ಕೊಟ್ಟಿರೋ ಕ್ಯಾರೆಕ್ಟರ್ ನಾವು ಜೀವ ತುಂಬಾನ ಇನ್ನು ನನ್ನ ಆಸೆ ಇಲ್ಲ ಅದು ಈಗ ಹೀರೋ ಆಗ್ಬೇಕು ಅನ್ನೋದು ನಿಮ್ಮ ಆಸೆ ಇದ್ರೆ ಅದು ಎಲ್ಲರಿಗೂ ಆಸೆ ಆಗ್ಬೇಕಲ್ವಾ ಎಲ್ಲರಿಗೂ ಅನ್ಸ್ಬೇಕಲ್ವಾ ನಾನ್ ಬಂದ್ಬಿಟ್ಟು ಮಾಸ್ ಹಂಗೆ ಹಿಂಗೆ ಮಾಸ್ ಡೈಲಾಗ್ ಹೇಳಿದ್ರೆ ನೀವು ನಂಬ್ತೀರಾ ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಐಶ್ವರ್ಯ ಗೌಡ. ಇವರೊಬ್ರು ಹಾಸ್ಯ ಕಲಾವಿದರು, ಎಲ್ಲರನ್ನ ನಗಿಸುವಂತ ಗುಣ ಹೊಂದವರು. ಎಸ್, ಇವತ್ತು ನಮ್ಮ ಜೊತೆ ಜಗ್ಗಪ್ಪ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಅಂದೊಂದಿತ್ತು ಕಾಲ, ಈ ಹಿಂದೆ ನೀವೆಲ್ಲ ಮಾತಾಡ್ಕೋತಾ ಇರ್ಬೋದು, ಹಿಂದೆ ನಿಮ್ಮ 18s ಅಲ್ಲಿ ಅಂದೊಂದಿತ್ತು ಕಾಲ ಅನ್ನೋದು ನೆನಪಾಗ್ತಾ ಇರತ್ತೆ. ಈಗ ಕಾಲ ಅಂತ ಮಾತಾಡ್ತಿದ್ವಲ್ಲ ಅದನ್ನ ಅಂದೊಂದಿತ್ತು ಕಾಲ ಅಂತ ಇವಾಗ ಅದು ನೋಡಿದಾಗೆಲ್ಲ ನಮ್ಗೆ ನೆನಪಾಗೋದು ಹೌದು ಗುರು ನಮ್ದು ಒಂದಿತ್ತು ಕಾಲ ಈಗ ಏನು ವಯಸ್ಸಾಗ್ಬಿಡ್ತೇನೆ ನಮ್ಗೆ ಏನಂಗ್ ಕೇಳ್ತಾ ಇದ್ದೀರಾ ಈ ಸಿನಿಮಾದಲ್ಲಿ ನೀವು ಕೂಡ ಹಾಸ್ಯ ಕಲಾವಿದನಾಗೆ ಮಾಡಿರ್ತೀರಾ. ಸೊ ಯಾವ ರೀತಿ ಇದೆ ನಿಮ್ಮ ಪಾತ್ರ? ಮೇಡಮ್ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ದೊಡ್ಡ ಕ್ಯಾರೆಕ್ಟ್ರು ಚಿಕ್ಕ ಕ್ಯಾರೆಕ್ಟ್ರು ಆ ಥರ ನಾನು ಯಾವತ್ತು ಹೇಳ್ಕೊಳ್ಳಲ್ಲ, ಆಸೆನೂ ಪಟ್ಟಿಲ್ಲ. ನನಗೆ ಕೊಟ್ಟಿರೋಂಥ ಕ್ಯಾರೆಕ್ಟರ್ನ ಅದ್ಭುತವಾಗಿ ಮಾಡಿದ್ದೀನಿ ಸಿನಿಮಾದಲ್ಲಿ. ನನಗೆ ಅದ್ಭುತವಾದಂಥ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ ಕೀರ್ತಿ ಸರ್ ನಮ್ಮ ಪ್ರೊಡ್ಯೂಸರ್ ಅದಕ್ಕೆ ಒಳ್ಳೆ ಪ್ರೀತಿನ ಕೊಟ್ಟಿದ್ದಾರೆ. ಪ್ರೊಡಕ್ಷನ್ನ ಮತ್ತು ಕೀರ್ತಿ ಸರ್ನ ನೆನೆಸ್ಕೊಬೇಕು, ಜೊತೆಗೆ ನಾವು ವಿನಯ್ ಸರ್ನ ನೆನೆಸ್ಕೊಬೇಕು. ಯಾಕೆಂತಂದರೆ ಎನಿ ಟೈಮು ಯಾರು ಕೋ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ಯಾವುದೇ ರೀತಿಯ ಮುಜುಗರ ಇಲ್ಲದೆ ನಮಗೆ ಸಪೋರ್ಟ್ ಮಾಡ್ಕೊಂಡು ಹೊಸ ಕಲಾವಿದರಿಗೆ ಸಪೋರ್ಟ್ ಮಾಡುವಂಥ ಎಲ್ಲ ಗುಣಗಳು ಅವ್ರ ಹತ್ರ ಇರೋದ್ರಿಂದ ನಮ್ಗೆ ಯಾವುದೇ ರೀತಿ ಜಾಲಿಯಾಗಿ ಶೂಟಿಂಗ್ ಮಾಡಿದ್ವಿ. ಅದೊಂದು ಖುಷಿ, ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ನಮ್ಮ ಟೀಮ್ ಈ ಕತೆ ಹೇಗೆ ಸಿಕ್ತು ಅಂಡ್ ಈ ಕತೆಗೆ ನಾನೇ ಆಕ್ಟ್ ಮಾಡ್ಬೇಕಂತ ಯಾಕೆ ಅನ್ನಿಸ್ತು ಅನ್ನುವಂಥದ್ದು? ಅದು ಡೈರೆಕ್ಟ್ರ್ ಕೇಳ್ಬೇಕು, ನಾನು ಕೇಳಿದ್ರೆ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ನಾನು ನಿಜ ಹೇಳಲ್ಲ, ನನಗೆ ಯಾವುದೇ ಸಿನಿಮಾ ಬದಲು ಒಂದು ಚಾನ್ಸ್ ಸಿಕ್ಕಿದ್ರೆ ಸಾಕು ಅಂತ ಓಡಾಡ್ತಾ ಇದ್ದೀನಿ ಹೊರತು ನನಗೆ ಕತೆ ಹೇಳಿ ಅದ್ರ ಮೇಲೆ ನಾನು ಮಾಡ್ತೀನಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ನಮಗೊಂದು ಚಾನ್ಸ್ ಸಿಕ್ಕಿದ್ರೆ ಸಾಕಪ್ಪ ಅಂತಲೇ ನಮ್ಮಂಥ ಎಲ್ಲ ಕಲಾವಿದರು ಓಡಾಡ್ತಾ ಇರೋದು. ನನಗೆ ಆ ಥರದ್ದು ಒಂದು ಚಾನ್ಸು ದೊಡ್ಡ ಮನೇಲಿ ಸಿಗ್ತಾ ಇದೆ ಅಂತ ಗೊತ್ತಾದಾಗ ನಾನು ಕೇಳೋಕ್ಕೆ ಹೋಗಲಿಲ್ಲ. ಯಾವ ಕ್ಯಾರೆಕ್ಟರ್ ಆದ್ರೇನು ಅದು ಭಿಕ್ಷುಕನ ಕ್ಯಾರೆಕ್ಟರ್ ಆದರೂ ಸರಿ ಮನೆ ಕೆಲಸ ಫ್ರೆಂಡ್ ಕ್ಯಾರೆಕ್ಟರ್ ಆದರೂ ಸರಿ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ನನಗೆ ಆಸೆ ಆಗಿ ನಾನು ಏನು ಕೇಳೋಕ್ಕೆ ಹೋಗಲಿಲ್ಲ. ಬಂದ್ಮೇಲೆ ಗೊತ್ತಾಗಿತ್ತು ನಂದು ಈ ಥರ ಕ್ಯಾರೆಕ್ಟರ್ ಇದೆ. ಜಗ್ಗಪ್ಪ ಅವರು ಹಾಸ್ಯ ಕಲಾವಿದನಾಗೆ ಮಾಡಿದ್ ಜಾಸ್ತಿ, ಅವ್ರಿಗೆ ಅನ್ಸ್ಲಿಲ್ವಾ ನಾನು ಕೂಡ ಹೀರೋ ಆಗ್ಬೇಕು ಅನ್ನುವಂಥದ್ದು? ಇಲ್ಲ ಮೇಡಮ್, ನಂಗೆ ಅನಿಸಿಲ್ಲ. ಅಲ್ಲ, ನನಗೆ ಅನಿಸಿಲ್ಲ, ಏನಕ್ಕೋ ಗೊತ್ತಿಲ್ಲ. ಈಗ ಸಣ್ಣ ಪುಟ್ಟದ್ದೇ ಸಿಕ್ಕಿದ್ರೆ ಸಾಕು ಅಂತ ಓಡಾಡ್ತಾ ಇರೋ ಹೊತ್ತಲ್ಲಿ ನಾನು ಯಾಕೆ ದೊಡ್ಡದಾಗಿ ಆಸೆ ಪಡಲಿ ಅಂತ ಆ ಥರ ಹೀರೋ ನಮ್ಮ ಮುಖ ನೀವೇ ಹೇಳಿ ಕರೆಕ್ಟಾಗಿ ನನ್ನ ಮುಖ ನೋಡ್ಬಿಟ್ಟು ಹೀರೋ ಆಗಬೇಕು ಅಂತ ಅನಿಸುತ್ತಾ ನಿಮಗೆ? ಒಂದಷ್ಟು ಜನ ಹೆಂಗೆ ಅಂದ್ರೆ ಇವಾಗ ಖಳನಾಯಕನಾಗಿರ್ತಾನೆ ಬಟ್ ಅದರಲ್ಲೇ ಹೀರೋ ಅನ್ನುವಂಥದ್ದು ಕ್ಯಾರೆಕ್ಟರ್ ಇರುತ್ತೆ. ಸೊ ಒಬ್ಬೊಬ್ರಿಗೆ ಒಂದೊಂದು ರೀತಿ ಇರುತ್ತೆ. ಸೊ ಒಂದು ಕಡೆಯಿಂದ ಆಸೆ ಇರುತ್ತೆ, ನಾನು ಒಂದು ಇದ್ರಲ್ಲಿ ಆಗ್ಬೇಕು, ಬೆಳೆ ಪರದೆ ಮೇಲೆ ನಿಲ್ಬೇಕು ಅನ್ನುವಂಥದ್ದು ಹೀರೋ ಆಗಿ. ಸೊ ಆ ಥರ ಯಾಕೆ ಕಾಮಿಡಿಯನ್ ಆಗೋ ನಿಲ್ಬೋದಲ್ಲ, ಸೈಡ್ ಆಕ್ಟರ್ ಆಗೋ ನಿಲ್ಬೋದಲ್ಲ. ಎಲ್ಲರೂ ಹೀರೋನೇ ಆಗ್ಬಿಟ್ರೆ ಮತ್ತೆ ನಮ್ಮಂಥ ಕ್ಯಾರೆಕ್ಟರ್ ಮಾಡೋರು ಯಾರು? ನಾವು ಫಸ್ಟ್ ನಮಗೆ ಕೊಟ್ಟಿರೋ ಕ್ಯಾರೆಕ್ಟರ್ನ ನಾವು ಜೀವ ತುಂಬಾನ. ಇನ್ನು ನನ್ನ ಆಸೆ ಇಲ್ಲ. ಅದು ಈಗ ಹೀರೋ ಆಗಬೇಕು ಅನ್ನೋದು ನಿಮ್ಮ ಆಸೆ ಇದ್ದರೆ ಅದು ಎಲ್ಲರಿಗೂ ಆಸೆ ಆಗ್ಬೇಕಲ್ವಾ, ಎಲ್ಲರಿಗೂ ಅನಿಸ್ಬೇಕಲ್ವಾ. ನಾನು ಬಂದ್ಬಿಟ್ಟು ಮಾಸ್ ಡೈಲಾಗ್ ಹಂಗೆ ಹಿಂಗೆ ಮಾಸ್ ಡೈಲಾಗ್ ಹೇಳಿದ್ರೆ ನೀವು ನಂಬ್ತೀರಾ? ಯಾರು ಗುರು ಕಾಮಿಡಿ ಪೀಸು ಹಂಗಾಗುತ್ತೆ. ನಮಗೆ ಕೊಟ್ಟಿರೋ ಪಾತ್ರಗಳನ್ನ ಮಾಡಿದ್ರೆ ಸಾಕು. ಹೀರೋ ಆ ಥರ ಏನೂ ಇಲ್ಲ ಮೇಡಮ್. ಯಾಕೆ ಅಂತಂದರೆ ನಮ್ಮ ಹೀರೋಗಳೇ ಇದ್ದಾರೆ ನಮ್ಮ ಇಂಡಸ್ಟ್ರಿನ ಕಾಪಾಡೋದಕ್ಕೆ. ಅವ್ರಗಳ ಜೊತೆಗೆ ನಮ್ಗೊಂದು ಸಣ್ಣ ಪುಟ್ಟ ದೊಡ್ಡ ಹೀರೋಗಳ ಜೊತೆ ಸಿಕ್ಕಿದ್ರೆ ಸಾಕು. ಖಳನಾಯಕನ ಪಾತ್ರದಲ್ಲೇ ಒಂದಷ್ಟು ಜನ ಇವಾಗ ಹಾಸ್ಯ ಕಲಾವಿದರಲ್ಲೇ ಖಳನಾಯಕನ ಪಾತ್ರ ಮಾಡಿರುವಂಥದ್ದು ಇರುತ್ತೆ. ಸೊ ನಿಮ್ಮ ಪಾತ್ರ ಬರೀ ಹಾಸ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು? ಹಾಸ್ಯಕ್ಕೆ ಸಂಬಂಧಪಟ್ಟಿರೋದು. ಅದೇ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳ ಕ್ಯಾರೆಕ್ಟರ್ ಅಷ್ಟೇ. ಇದರಲ್ಲಿ ಏನು ಖಳನಾಯಕ ಆ ಥರ ಏನಿಲ್ಲ. ಕೊನೆಯದಾಗಿ ನಿಮ್ಮ ಸಿನಿಮಾ ಇದೇ ಶುಕ್ರವಾರ ರಿಲೀಸ್ ಆಗ್ತಾ ಇರುವಂಥದ್ದು, ವೀಕ್ಷಕರಿಗೆ ಏನು ಹೇಳಕ್ಕೆ? ಏನಿಲ್ಲ ಮೇಡಮ್, ಅವಾಗಿಂದನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಸಿನಿಮಾನ 29ನೇ ತಾರೀಕು ಹಬ್ಬ ಮುಗಿಸ್ಕೊಂಡು ಫ್ಯಾಮಿಲಿನೆಲ್ಲ ಕರ್ಕೊಂಡ್ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಮಿಸ್ ಮಾಡಿಬಿಡಿ, ಈ ಥರ ಸಿನಿಮಾ ಮತ್ತೆ ಸಿಗಲ್ಲ. ಮತ್ತೆ ನಿಮ್ಮ ಅಂದೊಂದಿತ್ತು ಕಾಲ ನೆನಪಾಗುತ್ತೆ ನಮ್ಮ ಸಿನಿಮಾದಲ್ಲಿ. ದಯವಿಟ್ಟು ಸಿನಿಮಾ ನೋಡಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಜಗ್ಗಪ್ಪ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.